ನಮಸ್ಕಾರ. ಇವತ್ತು ನಾವು ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂದ್ರೆ FSS ಆಕ್ಟ್ 2006 ಬಗ್ಗೆ ಮಾತಾಡೋಣ. ಇದಕ್ಕೋಸ್ಕರ ನಾವು ಆಹಾರ ನಿರ್ವಾಹಕರಿಗಾಗಿ ಇರೋ ಒಂದು ತರಬೇತಿ ಕೈಪಿಡಿಯನ್ನ ಆಧಾರವಾಗಿಟ್ಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು, ಇದು ಎಲ್ಲೆಲ್ಲಿ ಅನ್ವಯಿಸುತ್ತೆ ಮತ್ತು ಆಹಾರ ಉದ್ಯಮದ ಮೇಲೆ ಇದರ ಪರಿಣಾಮ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ತುಂಬಾ ಮುಖ್ಯವಾದ ಕಾನೂನು ಇದು. ಮೊದಲೆಲ್ಲ ತುಂಬಾ ಬೇರೆ ಬೇರೆ ಕಾನೂನುಗಳಿದ್ವು, ಒಂಥರ ಗೊಂದಲ. ಈ ಕಾಯ್ದೆ ಅದನ್ನೆಲ್ಲ ಒಟ್ಟಿಗೆ ತಂದು ಒಂದೇ ಒಂದು ಅಥಾರಿಟಿ ಅಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಅಂತಾರಲ್ಲ, ಅದನ್ನ ಸ್ಥಾಪನೆ ಮಾಡ್ತು. ಹೌದು, FSSAI. ಇದರ ಹೆಡ್ ಆಫೀಸ್ ದೆಹಲಿಯಲ್ಲಿದೆ ಅಲ್ವಾ? ಹೌದು ಹೌದು, ನವದೆಹಲಿಯಲ್ಲಿ. ದೇಶದ ಆಹಾರ ಸುರಕ್ಷತೆಗೆ ಸಂಬಂಧಿಸಿದಂತೆ ಇದೇ ಮುಖ್ಯ ಸಂಸ್ಥೆ. ಇದರ ರಚನೆ ಕೂಡ ಆಕ್ಚುಲಿ ತುಂಬಾನೇ ಬೇರೆ ತರ ಇದೆ ಅಲ್ವಾ? ಬರೀ ಅಧಿಕಾರಿಗಳಲ್ಲ. ಕರೆಕ್ಟ್. ಇದರಲ್ಲಿ ಬೇರೆ ಬೇರೆ ಮಿನಿಸ್ಟ್ರಿಗಳು, ಆಮೇಲೆ ಇಂಡಸ್ಟ್ರಿಯವರು, ವಿಜ್ಞಾನಿಗಳು, ರೈತರು, ಆಮೇಲೆ ಮುಖ್ಯವಾಗಿ ಗ್ರಾಹಕರ ಪ್ರತಿನಿಧಿಗಳು ಎಲ್ಲರೂ ಇರ್ತಾರೆ. ಒಬ್ಬ CEO ಇರ್ತಾರೆ, ಅವರು ದಿನನಿತ್ಯದ ಕೆಲಸಗಳನ್ನ ನೋಡ್ಕೊಳ್ತಾರೆ. ಸೊ ಇದು ಒಂಥರ ಬ್ಯಾಲೆನ್ಸ್ಡ್ ಅಪ್ರೋಚ್. ಇನ್ನು ಆಹಾರ ಸುರಕ್ಷತೆಯ ಮೂಲ ತತ್ವಗಳು ಅಂದ್ರೆ ಯಾವ ಬೇಸಿಸ್ ಮೇಲೆ ಇದನ್ನೆಲ್ಲ ಮಾಡ್ತಾರೆ? ಇದರಲ್ಲಿ ಮುಖ್ಯವಾಗಿ 3 ಪಾಯಿಂಟ್ಸ್. ಒಂದು, ಮನುಷ್ಯರ ಆರೋಗ್ಯ, ಜೀವರಕ್ಷಣೆ ಮಾಡಬೇಕು. 2, ಎಲ್ಲವೂ ಸೈಂಟಿಫಿಕ್ ಆಗಿರಬೇಕು, ರಿಸ್ಕ್ ಅಸೆಸ್ಮೆಂಟ್ ಮೇಲೆ ಆಧಾರಿತವಾಗಿರಬೇಕು. 3ನೇದು, ಪಾರದರ್ಶಕತೆ ಇರಬೇಕು. ಆಮೇಲೆ ಇನ್ನೊಂದು ವಿಶೇಷ ಇದೆ, ಏನಂದ್ರೆ ಮುನ್ನೆಚ್ಚರಿಕಾ ತತ್ವ ಅಂತ. ಅಂದ್ರೆ ಏನಾದ್ರೂ ಅಪಾಯ ಆಗಬಹುದು ಅಂತ ಅನುಮಾನ ಬಂದ್ರೆ ಪೂರ್ತಿ ಸೈಂಟಿಫಿಕ್ ಪ್ರೂಫ್ ಇಲ್ಲ ಅಂದ್ರೂ ಕೂಡ ಆಕ್ಷನ್ ತಗೋಬಹುದು. ಅದು ಬಹಳ ಮುಖ್ಯವಾದ ಅಂಶ. ಸರಿ, ಈಗ ಆಹಾರ ಪದಾರ್ಥಗಳಿಗೆ ಬರೋಣ. ಏನೆಲ್ಲ ಸಾಮಾನ್ಯ ನಿಯಮಗಳಿವೆ? ತುಂಬಾ ಕ್ಲಿಯರ್ ಆಗಿದೆ. ಆಹಾರದಲ್ಲಿ ಪರ್ಮಿಷನ್ ಇಲ್ಲದೇ ಇರೋ ಸೇರ್ಪಡೆಗಳು, ಅಡಿಟಿವ್ಸ್ ಅಂತೀವಲ್ಲ, ಅದು ಇರಬಾರ್ದು. ಆಮೇಲೆ ಕಂಟ್ಯಾಮಿನೆಂಟ್ಸ್ ಅಂದ್ರೆ ಮಾಲಿನ್ಯಕಾರಕಗಳು ಅಥವಾ ಕೀಟನಾಶಕಗಳು, ಹೆವಿ ಮೆಟಲ್ಸ್, ಇವೆಲ್ಲ ಒಂದು ಲಿಮಿಟ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ. ಇನ್ನು GM ಫುಡ್ಸ್, ಆರ್ಗ್ಯಾನಿಕ್ ಫುಡ್ಸ್, ಹೆಲ್ತ್ ಸಪ್ಲಿಮೆಂಟ್ಸ್, ಪ್ಯಾಕೇಜಿಂಗ್, ಲೇಬಲಿಂಗ್, ಜಾಹೀರಾತು ಎಲ್ಲದಕ್ಕೂ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ. ಮುಖ್ಯವಾಗಿ ಜನರನ್ನ ಮಿಸ್ಲೀಡ್ ಮಾಡೋ ಹಾಗೆ, ಸುಳ್ಳು ಜಾಹೀರಾತು ಕೊಡೋ ಹಾಗಿಲ್ಲ, ಅದು ನಿಷೇಧ. ಇಂಪೋರ್ಟ್ಸ್ ಬಗ್ಗೆ ಏನು? ಹೊರಗಡೆಯಿಂದ ಬರುವ ಆಹಾರಕ್ಕೆ ಅಲ್ಲೂ ಅಷ್ಟೇ, ಸೇಫ್ಟಿ ಇಲ್ಲದ, ತಪ್ಪು ಬ್ರ್ಯಾಂಡ್ ಹೆಸರು ಹಾಕಿರೋ ಅಥವಾ ಕ್ವಾಲಿಟಿ ಸರಿಯಿಲ್ಲದ ಆಹಾರ ತರೋ ಹಾಗಿಲ್ಲ. ಇಂಡಿಯಾಗೆ ಬರೋ ಯಾವುದೇ ಆಹಾರ FSSAI ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇರಲೇಬೇಕು. ನೋ ಕಾಂಪ್ರಮೈಸ್. ಸರಿ, ಈಗ ಬಹುಶಃ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅಂದರೆ FBOಗಳು. ಅವರ ಜವಾಬ್ದಾರಿಗಳೇನು? ಹೌದು, ಇದು ಈ ಕಾಯ್ದೆಯ ಒಂದು ಕೋರ್ ಅಂತ ಹೇಳ್ಬೋದು. ಅಂದ್ರೆ ಆಹಾರ ಉತ್ಪಾದನೆಯಿಂದ ಹಿಡಿದು ಮಾರಾಟದ ತನಕ ಪ್ರತಿಯೊಂದು ಸ್ಟೇಜ್ನಲ್ಲೂ ಅದು ಸೇಫ್ ಆಗಿದೆ ಅಂತ ನೋಡ್ಕೊಳ್ಳೋದು ಅವರ ಜವಾಬ್ದಾರಿ. ಅಷ್ಟೇ ಅಲ್ಲ, ತಮ್ಮತ್ರ ಕೆಲಸ ಮಾಡೋರ್ಗೆ ಏನಾದ್ರೂ ಕಾಯಿಲೆ ಇದ್ರೆ ಅಂಥೋರ್ನ ಕೆಲ್ಸಕ್ಕೆ ಇಟ್ಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ತಾವು ತಯಾರಿಸಿದ ಆಹಾರ ಸರಿಯಿಲ್ಲ, ಅನ್ಸೇಫ್ ಅಂತ ಗೊತ್ತಾದ್ರೆ ತಕ್ಷಣ ಅದನ್ನ ಮಾರ್ಕೆಟ್ನಿಂದ ವಾಪಸ್ ತೆಗಿಬೇಕು. ಪ್ರಾಡಕ್ಟ್ ರೀಕಾಲ್ ಅಂತಾರಲ್ಲ, ಅದು. ಆಮೇಲೆ ಅಧಿಕಾರಿಗಳಿಗೆ ಕೂಡ ತಿಳಿಸಬೇಕು. ಅಬ್ಬಾ, ಅಂದ್ರೆ ಬರೀ ತಯಾರಕರಷ್ಟೇ ಅಲ್ಲ, ಡಿಸ್ಟ್ರಿಬ್ಯೂಟರ್, ರೀಟೇಲರ್ ಎಲ್ಲರೂ ಬಂದ್ರು ಇದರಲ್ಲಿ. ಖಂಡಿತ. ಇಡೀ ಸಪ್ಲೈ ಚೈನ್, ಮ್ಯಾನುಫ್ಯಾಕ್ಚರರ್, ಪ್ಯಾಕರ್, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ರೀಟೇಲರ್ ಎಲ್ಲರೂ ಜವಾಬ್ದಾರರೇ. ಇದು ಎಷ್ಟೋ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಸರಿ, ಈ ನಿಯಮಗಳೆಲ್ಲ ಪಾಲನೆ ಆಗ್ತಾ ಇದೆಯಾ ಅಂತ ಯಾರು ನೋಡ್ಕೊಳ್ತಾರೆ? ಹೇಗೆ ಜಾರಿಗೆ ತರ್ತಾರೆ? FSSAI ಮತ್ತೆ ರಾಜ್ಯ ಸರ್ಕಾರಗಳ ಆಹಾರ ಸುರಕ್ಷತಾ ಪ್ರಾಧಿಕಾರಗಳು ಇದನ್ನ ನೋಡ್ಕೊಳ್ತವೆ. ಫುಡ್ ಸೇಫ್ಟಿ ಆಫೀಸರ್ಸ್, FSOಗಳು ಅಂತ ಇರ್ತಾರಲ್ಲ, ಅವರು ಹೋಗಿ ಚೆಕ್ ಮಾಡ್ತಾರೆ, ಸ್ಯಾಂಪಲ್ಸ್ ತಗೊಳ್ತಾರೆ. ಆ ಸ್ಯಾಂಪಲ್ಸ್ ಅನ್ನ ಮಾನ್ಯತೆ ಪಡೆದ ಲ್ಯಾಬ್ಗಳಿಗೆ ಕಳಿಸ್ತಾರೆ. ಅಲ್ಲಿ ಫುಡ್ ಅನಾಲಿಸ್ಟ್ಸ್ ಪರೀಕ್ಷೆ ಮಾಡ್ತಾರೆ. ಒಂದು ವೇಳೆ ಸ್ಯಾಂಪಲ್ ಫೇಲ್ ಆದ್ರೆ ಆಗ ದಂಡ ಹಾಕೋದು ಅಥವಾ ಕಾನೂನು ಕ್ರಮ ತಗೊಳ್ಳೋದು ಮಾಡ್ತಾರೆ. ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಕೂಡ ಇದೆಯಾ? ಖಂಡಿತ ಇದೆ. ತಪ್ಪು ಮಾಹಿತಿ ಕೊಡೋದು ಅಂದ್ರೆ ಮಿಸ್ ಬ್ರ್ಯಾಂಡಿಂಗ್, ಕಲಬೆರಕೆ, ಸುಳ್ಳು ಜಾಹೀರಾತು, ಈ ಥರದ ತಪ್ಪುಗಳಿಗೆ ಫೈನಿಂದ ಹಿಡಿದು ಜೈಲ್ ಶಿಕ್ಷೆವರೆಗೂ ಇದೆ. ಅದೂ ಕೂಡ ತಪ್ಪಿನ ಗಂಭೀರತೆ ಮೇಲೆ ಡಿಪೆಂಡ್ ಆಗತ್ತೆ. ಒಂದು ವೇಳೆ ಅಸುರಕ್ಷಿತ ಆಹಾರದಿಂದ ಯಾರಿಗಾದ್ರೂ ತೊಂದರೆ ಆದ್ರೆ ಅಥವಾ ಅಯ್ಯೋ ಸಾವು ಸಂಭವಿಸಿದ್ರೆ ಆಗಂಟು ಶಿಕ್ಷೆ ಬಹಳ ಕಠಿಣವಾಗಿರುತ್ತೆ. ಇದರಲ್ಲಿ ಇನ್ನೊಂದು ವಿಷಯ ಅಂದ್ರೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಬೇಗ ತೀರ್ಮಾನ ಆಗ್ಲಿ ಅಂತ ಅಧಿಕಾರಿಗಳೇ ವಿಚಾರಣೆ ಮಾಡೋ ವ್ಯವಸ್ಥೆ. ಹೌದು, ಅಡ್ಜುಡಿಕೇಟಿಂಗ್ ಆಫೀಸರ್ಸ್ ಅಂತ ಇರ್ತಾರೆ. ಅವರ ತೀರ್ಪು ಸರಿ ಇಲ್ಲ ಅಂದ್ರೆ ಮೇಲ್ಮನವಿ ಸಲ್ಲಿಸೋಕೆ ಟ್ರಿಬ್ಯುನಲ್ಗಳೂ ಇವೆ. ಇದರಿಂದ ಕೋರ್ಟ್ಗಳ ಮೇರ ಹೊರೆ ಕಮ್ಮಿ ಆಗುತ್ತೆ.
ಒಟ್ನಲ್ಲಿ ಹೇಳೋದಾದ್ರೆ ಈ ಕಾಯ್ದೆ ಬರೀ ಗ್ರಾಹಕರ ಆರೋಗ್ಯ ಕಾಪಾಡೋದಷ್ಟೇ ಅಲ್ಲ, ಇಡೀ ಆಹಾರ ಉದ್ಯಮಕ್ಕೆ ಅಂದ್ರೆ ತಯಾರಕರಿಂದ ಹಿಡಿದು ಮಾರಾಟಗಾರರವರೆಗೆ ಎಲ್ರಿಗೂ ಒಂದು ಕ್ಲಿಯರ್ ಆದ ರೂಲ್ಸ್ ಮತ್ತೆ ಜವಾಬ್ದಾರಿಯನ್ನ ಕೊಟ್ಟಿದೆ. ಹಳೆಯ ಗೊಂದಲಗಳೆಲ್ಲ ಹೋಗಿ ಒಂಥರ ಸಿಂಗಲ್ ವಿಂಡೋ ಸಿಸ್ಟಮ್ ತಂದಿದೆ. ಹೌದು, ಕರೆಕ್ಟ್. ಇದು ಬರೀ ರೂಲ್ಸ್ ಲಿಸ್ಟ್ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆಹಾರದ ಗುಣಮಟ್ಟ, ಸುರಕ್ಷತೆ ಬಗ್ಗೆ ಒಂದು ಕಲ್ಚರ್ ಬೆಳೆಸೋಕೆ ಇದು ಸಹಾಯ ಮಾಡುತ್ತೆ. ಎಲ್ಲರೂ ಹೊಣೆಗಾರರು ಅನ್ನೋ ಭಾವನೆ ಬರುತ್ತೆ. FSSAI ಹೇಗೆ ಕೆಲಸ ಮಾಡಬೇಕು, ಅವರ ಹಣಕಾಸು, ಅಕೌಂಟ್ಸ್, ರಿಪೋರ್ಟಿಂಗ್ ಎಲ್ಲದರ ಬಗ್ಗೆನೂ ಪಾರದರ್ಶಕ ನಿಯಮಗಳಿವೆ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಮ್ಮ ಕೇಳುಗರಿ ಯೋಚನೆ ಮಾಡೋಕ್ಕೊಂದು ಪ್ರಶ್ನೆ ಕೇಳೋಣ ಅಂತಿದ್ದೀನಿ. ಇಷ್ಟೊಂದು ಕಾಂಪ್ರಿಹೆನ್ಸಿವ್ ಆದ ಕಾನೂನು ನಮ್ಮಲ್ಲಿದೆ, ಆದರೂ ನಮ್ಮ ಸುತ್ತಮುತ್ತ ದಿನನಿತ್ಯ ನಾವು ನೋಡೋ ಹಾಗೆ ಸಣ್ಣ ಹೋಟೆಲ್ಗಳು, ಬೀದಿ ಬದಿಯ ವ್ಯಾಪಾರಿಗಳು, ಇಲ್ಲಿ ಈ ಸುರಕ್ಷತಾ ನಿಯಮಗಳನ್ನ ಪೂರ್ತಿಯಾಗಿ ಪಾಲಿಸಕ್ಕಿರೋ ಪ್ರಾಕ್ಟಿಕಲ್ ಚಾಲೆಂಜಸ್ ಏನು, ಮತ್ತೆ ಆ ಸವಾಲುಗಳನ್ನು ಎದುರಿಸಕ್ಕೆ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕಮ್ಯುನಿಟಿ ಲೆವೆಲಲ್ಲಿ ಏನೆಲ್ಲ ಮಾಡ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ